ನೀತಿಯನ್ನು ಜಾರಿಗೆ ತರಬೇಕು ಅನ್ನೋಂಥಕ್ಕೆ ಜಾರಿಗೆ ತರಬೇಕು ಅನ್ನೋಂಥ ಒಂದು ಉದ್ದೇಶದಲ್ಲಿ ಈಗಾಗಲೇ 5.5 ವರ್ಷ ಕಾಲ ಈ ಒಂದು ಶಿಕ್ಷಣ ನೀತಿ ರಚನೆ ಮಾಡಲಿಕ್ಕೆ 5.5 ವರ್ಷ ಕಾಲ ಸಮಯವನ್ನು ತಗೊಳ್ಳಾಯಿತು. ಈ ಒಂದು ಸಮಯದಲ್ಲಿ 3 ಲಕ್ಷಕ್ಕಿಂತ ಹೆಚ್ಚಿನ ಸಲಹೆಗಳು ದೇಶ ಉದ್ದಾಗಲದಲ್ಲಿ ಒಂದು ಹಳ್ಳಿಯಿಂದ ದಿಲ್ಲಿಯವರೆಗೂ ಪಡೆಯುವಂಥದ್ದಾಗಿತ್ತು. ಎಲ್ಲ ಸರ್ಕಾರಗಳು, ರಾಜ್ಯ ಸರ್ಕಾರಗಳು, ಸ್ಥಳೀಯ ಸಂಸ್ಥೆಗಳು, ವಿಶ್ವವಿದ್ಯಾಲಯಗಳು, ಶಿಕ್ಷಣ ಸಂಸ್ಥೆಗಳು, ಪ್ರಾಧ್ಯಾಪಕರು, ನಾಗರಿಕರು ಎಲ್ಲರಿಗೂ ಭಾಗವಹಿಸಲಿಕ್ಕೆ ಅವಕಾಶ ಇತ್ತು. ಎಲ್ಲರ ಸಲಹೆ ಸೂಚನೆಗಳನ್ನು ಪಡೆದೇ ಇದನ್ನು ರಚನೆ ಮಾಡುವಂಥದ್ದಾಗಿತ್ತು. ತದನಂತರ ಇವಾಗೇನು ಘೋಷಣೆ ಆಗಿರುವಂಥದ್ದು ಜುಲೈ ತಿಂಗಳು 2020ರಲ್ಲಿ ಭಾರತ ಸರ್ಕಾರ ಸನ್ಮಾನ್ಯ ಪ್ರಧಾನಮಂತ್ರಿಗಳು ಇದಕ್ಕೆ ನಾಯಕತ್ವವನ್ನು ಕೊಟ್ಟು ಘೋಷಣೆ ಕೇಂದ್ರ ಸರ್ಕಾರದಿಂದ ಮಾಡಿರೋದು ಆಗಿದೆ. ತಮಗೆಲ್ಲ ಗೊತ್ತಿದೆ. ಈಗಾಗಲೇ 1 ವರ್ಷ ಈ ಘೋಷಣೆ ಮಾಡಿ 1 ವರ್ಷ ಆಗಿರುವಂಥದ್ದು. ಇದನ್ನು ಅನುಷ್ಠಾನ 2020ರ ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನು 21ರಿಂದ ಅನುಷ್ಠಾನವನ್ನು ಮಾಡಬೇಕು ಅನ್ನೋಂಥ ಒಂದು ಗುರಿ ಇಟ್ಕೊಂಡು ಕೆಲಸ ಮಾಡ್ತಿರೋದು. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಇಷ್ಟು ಸವಿಸ್ತಾರವಾಗಿ ಇವತ್ತೇನು ಆತುರದಲ್ಲಿ ಮಾಡಲಿಕ್ಕೆ ಕೊಟ್ಟಿದ್ದಾರೆ ಅಂತ ಕೆಲವರು ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ಅದು ಅಷ್ಟು ಮಟ್ಟಿಗೆ ಸರಿಯಲ್ಲ. ಇದು ಭಾಳಷ್ಟು ಸಮಯ ತಗೊಂಡು ಏನು ಹೊಸದಾಗಿ ಶಿಕ್ಷಣ ನಾವು ಕೊಡ್ತಿರೋಂಥದ್ದು ಏನಿಲ್ಲ. ಈ ಶಿಕ್ಷಣ ಕೊಡ್ತಿರೋದ್ರಲ್ಲೇ ಭಾಳಷ್ಟು ಸುಧಾರಣೆಗಳನ್ನು ಕೊಡಲಿಕ್ಕೆ ಪ್ರಯತ್ನ ಮಾಡ್ತಿರೋವಂಥದ್ದು. ಮುಖ್ಯವಾಗಿ ಈಗಿನ ಒಂದು ಶೈಕ್ಷಣಿಕವಾಗಿ ಏನೊಂದು 3 ಆಯಾಮದಲ್ಲಿ ಭಾಳಷ್ಟು ಸುಧಾರಣೆಗಳನ್ನ ಕೊಡ್ತಿರೋವಂಥದ್ದು. ಕಲಿಕೆಯಲ್ಲಿ ಲರ್ನಿಂಗ್ ಪ್ರಿನ್ಸಿಪಲ್ಸ್ ಫಂಡಮೆಂಟಲ್ಸ್ನಲ್ಲೇ ಭಾಳ ಸುಧಾರಣೆಯನ್ನು ಕೊಡ್ತಿರೋವಂಥದ್ದು. ಇವತ್ತು ಕರಿಕ್ಯುಲಮ್ನಲ್ಲಾಗಲಿ ಅಥವಾ ಪೆಡಗಾಗಿನಲ್ಲಾಗಲಿ ಅಥವಾ ಮೌಲ್ಯಮಾಪನ ಎವ್ಯಾಲ್ಯೂಯೇಷನಲ್ಲಿ ಈ ಬೇಸಿಕ್ ಪ್ರಿನ್ಸಿಪಲ್ಸ್ನಲ್ಲಿ ಇವತ್ತೇನು ಕಲಿಯೋದರಲ್ಲೇ ಒಂದಿಷ್ಟು ಸುಧಾರಣೆಗಳನ್ನು ಮತ್ತು ಹಲವಾರು ವಿಚಾರಗಳನ್ನು ಹೊರತುಪಡಿಸಿ ಕಲಿಯುವಂಥದ್ದಾಗ್ತಿತ್ತು. ಇದು ಹೊರತುಪಡಿಸಿ ಕಲಿಸುವಂಥದ್ದು ಆಗಬಾರ್ದು. ಇವತ್ತೇನು ಒಂದು ಆರ್ಟ್ಸ್ ಸ್ಟೂಡೆಂಟ್ ಇವತ್ತೇನಾದ್ರು ಸೈನ್ಸಲ್ಲಿ ಏನಾದ್ರು ಸಬ್ಜೆಕ್ಟ್ ತೊಗೊಳ್ಬೇಕು ಅಂದರೆ ಒಂದು ಓಪನ್ ಎಲೆಕ್ಟಿವ್ ತೊಗೊಳ್ಳಿಕ್ಕೆ ಅವಕಾಶ ಮಾಡಿಕೊಡುವಂಥದ್ದಾಗ್ತಿದೆ. ಇವತ್ತು ಕೋರ್ ಡಿಸಿಪ್ಲಿನ್ ಜೊತೆಯಲ್ಲೇ ಒಂದು ಸಬ್ಜೆಕ್ಟ್ ಓಪನ್ ಎಲೆಕ್ಟಿವ್ ತೊಗೊಳ್ಳಿಕ್ಕೆ ಅವಕಾಶ ಇದೆ. ಈ ಓಪನ್ ಎಲೆಕ್ಟಿವ್ನಲ್ಲಿ ಯಾವುದನ್ನು ಬೇಕಾದ್ರೆ ಆರ್ಟ್ಸಿಂದನೂ ಬೇಕಾದ್ರೆ ಸೆಲೆಕ್ಟ್ ಮಾಡ್ಬೋದು. ಬಟ್ ಫ್ಲೆಕ್ಸಿಬಿಲಿಟಿ ಒಬ್ಬ ಸ್ಟೂಡೆಂಟ್ ಏನಾರು ಕಲಿಬೇಕು, ಮಲ್ಟಿ ಡಿಸಿಪ್ಲಿನರಿ ಆಗಿರಬೇಕು ಅಂತ ಇಡೀ ವಿಶ್ವ ವ್ಯಾಪ್ತಿಯಲ್ಲಿ ಮಲ್ಟಿ ಡಿಸಿಪ್ಲಿನರಿ ಎಜುಕೇಷನ್ ಇದೆ. ರೈಟ್ ಎಜುಕೇಷನ್, ಪ್ರಾಬ್ಲಮ್ ಸಾಲ್ವಿಂಗ್ ಲರ್ನಿಂಗ್ ಅಂತ ಏನು PSL ಇದೆ ಅದನ್ನು ಅಳವಡಿಸ್ಕೋಬೇಕು ಅಂದರೆ ಇಟ್ ಈಸ್ ಬೆಟರ್ ಟು ಹ್ಯಾವ್ ಮಲ್ಟಿ ಡಿಸಿಪ್ಲಿನರಿ ಅನ್ನೋಂಥದ್ದಿದೆ. ಮೊದಲು ಅದಕ್ಕೆ ಅವಕಾಶ ಇರಲಿಲ್ಲ. ಈಗ ಅವಕಾಶ ಮಾಡಿಕೊಡುವಂಥದ್ದಾಗ್ತಿದೆ. ಮಲ್ಟಿ ಡಿಸಿಪ್ಲಿನರಿ ಲರ್ನಿಂಗ್ ಒಂದು ಹೆಜ್ಜೆ ಇನ್ನು ಮುಂದೆ ಹೋಗಿ ಇಂಟರ್ ಡಿಸಿಪ್ಲಿನರಿನೂ ತರಲಿಕ್ಕೂ ಪ್ರಯತ್ನ ಮಾಡ್ತಿರ್ತೀವಿ. ಇಂಟರ್ ಡಿಸಿಪ್ಲಿನರಿ ಸಮಥಿಂಗ್ ಎಕ್ಸ್ಟ್ರಾಡಿನರಿ. ಬಟ್ ಎಲ್ಲ ಸಂಸ್ಥೆ ಯಾರಿಗೆ ಶಕ್ತಿ ಇದೆ ಅದನ್ನು ಇಂಟರ್ ಡಿಸಿಪ್ಲಿನರಿಗೆ ಹೋಗಲಿಕ್ಕೆ ಶಕ್ತಿ ಇದೆಯೋ ಅದು ಹೋಗೋಕ್ಕೆ ಮಾಡ್ತೀನಿ ಅಂದವ್ರಿಗೂ ಅವಕಾಶ ಮಾಡಿಕೊಡೋದಾರ ಬೇಕಲ್ಲ. ನಾವು ಮಾಡಿರೋದಿಲ್ಲ, ಮಾಡೋಕ್ಕೂ ಅವಕಾಶ ಕೊಡಲ್ಲ ಅಂದರೆ ಶಿಕ್ಷಣ ಹಾಗೇ ನಿಂತ ನೀರು ಥರ ಆಗುತ್ತೆ. ಹಾಗಾಗಿ ಮುಂದೆ ಹರಿಯುವಂಥದ್ದು ಆಗಬೇಕು. ವಿಶ್ವ ಮಟ್ಟದಲ್ಲಿ ನಾವು ಸ್ಪರ್ಧೆಯನ್ನು ಮಾಡ್ತಿರೋದು. ಹಾಗಾಗಿ ಇವತ್ತು ಜ್ಞಾನದ ನಾಲೆಡ್ಜ್ ಎಕನಾಮಿನೇ ಇವತ್ತು ಇಡೀ ವಿಶ್ವದಲ್ಲಿ ಪ್ರಸ್ತುತವಾಗಿರುವಂಥದ್ದು. ಅದು ಯಾವುದೇ ಕ್ಷೇತ್ರಕ್ಕಿರಲಿ, ವ್ಯವಸಾಯದಿಂದ ಹಿಡಿದು ಪರಿಸರ ಪ್ರಕೃತಿಯನ್ನು ಕಾಪಾಡಲಿಕ್ಕಾಗಲಿ, ಎನ್ವೈರ್ಮೆಂಟ್ ಸಸ್ಟೈನಬಲ್ ಆಗಿರಬೇಕು ಅಂದ್ರೂ ಆಲ್ಟರ್ನೇಟಿವ್ ಮೆಥಡ್ಸ್ನಲ್ಲಿ ಇವತ್ತು ಸೊಲ್ಯೂಷನ್ಸ್ನ ಕಂಡುಹಿಡ್ಕೊಳ್ಳುವಂಥದ್ದಿದೆ. ಯಾವುದೋ ಒಂದು ಪ್ರಕೃತಿಗೆ ವಿರುದ್ಧವಾಗಿದೆ ಅನ್ನೋಂಥ ಕಾರ್ಯಗಳನ್ನೆಲ್ಲ ನಿಲ್ಲಿಸಿ ಏನೊಂದು ಪ್ರಕೃತಿಯ ಪೂರಕವಾಗಿರುವಂಥ ಸೊಲ್ಯೂಷನ್ಸ್ಗಳನ್ನೆಲ್ಲ ಕಂಡುಹಿಡಿಯುವಂಥದ್ದು ಮಾಡ್ಬೋದು. ಉದಾಹರಣೆಗೆ ಹೇಳಬೇಕಂದ್ರೆ ಆವಿಷ್ಕಾರಗಳು, ತಂತ್ರಜ್ಞಾನಗಳು ಭಾಳಷ್ಟು ಮುಂದೆ ಹೋಗ್ತಿದೆ, ವೇಗದಲ್ಲಿ ಹೋಗ್ತಿದೆ. ಇವನ್ನೆಲ್ಲ ನಾವು ಹೆಚ್ಚಿನ ಆದ್ಯತೆ ಪ್ರತಿಯೊಂದು ಹಂತದಲ್ಲೂ ನಮ್ಮ ಶಾಲೆಗಳಿಂದ ನರ್ಸರಿಯಿಂದ ಹಿಡಿದು ಎಲ್ಲ ಹಂತದಲ್ಲೂ ಈ ದಿಕ್ಕಿನಲ್ಲಿ ಯೋಚನೆ ಮಾಡೋಂಥದ್ದಾಗಬೇಕು. ಮಾನವ ಸಂಪನ್ಮೂಲಕ್ಕೆ ಇಂಥ ತಿಳುವಳಿಕೆ, ಕಲಿಕೆಗೆ ಅವಕಾಶ ಮಾಡಿಕೊಡ್ಬೇಕು. ಇವೆಲ್ಲ ಮಾಡಲಿಕ್ಕೆ ಈ ರಾಷ್ಟ್ರೀಯ ಶಿಕ್ಷಣ ನೀತಿಯಲ್ಲಿ ಸಾಧ್ಯವಿದೆ. ಈ ಸುಧಾರಣೆಗಳೇ ನಮಗೆ ಪರಿಹಾರವಾಗಿರೋದು. ಈ ಸುಧಾರಣೆಗಳ ಮೂಲಕನೇ ನಮ್ಮ ಬಲಿಷ್ಠವಾಗಿ ಸಮಾಜವನ್ನು ಕಟ್ಟಲಿಕ್ಕೆ ಸಾಧ್ಯವಾಗಿರ್ತದೆ.
ಹಾಗಾಗಿ ಸಾಕಷ್ಟು ಯೋಚನೆಗಳನ್ನು ಮಾಡಿ ಇದೆಲ್ಲ ಬೆಸ್ಟ್ ಪ್ರಾಕ್ಟೀಸಸ್, ಇವೆಲ್ಲ ಏನು ನಾವು ಮಾಡ್ತಾಯಿದ್ದೀವಿ ಇದೆಲ್ಲ ಬೆಸ್ಟ್ ಪ್ರಾಕ್ಟೀಸಸ್ ಇಡೀ ವಿಶ್ವವ್ಯಾಪ್ತಿಯಲ್ಲಿ ಪ್ರೂವ್ ಆಗಿರೋವಂಥದ್ದು. ಇವೆಲ್ಲ ಇಟ್ ಈಸ್ ಬಿನ್ ಎ ಪ್ರೂವ್ಡ್ ಮಾಡೆಲ್. ಈ ಪ್ರೂವ್ಡ್ ಮಾಡೆಲ್ನ ನಮ್ಮ ಮಕ್ಕಳಿಗೆ ನಿಜವಾದ ಸಬಲೀಕರಣ ಮತ್ತು ಅವರ ಪ್ರಗತಿನ ಕಾಣಬೇಕಾದ್ರೆ ಇವೆಲ್ಲ ಮಾಡೋ ಮೂಲಕ ಉತ್ತಮ ಭವಿಷ್ಯ ಕಾಣ್ಬೋದು. ಯಾಕೆಂದರೆ ತಮಗೂ ಸಾಕಷ್ಟು ಇದಕ್ಕೆ ಮಾಹಿತಿ ಇದೆ. ಮತ್ತು ಇಲ್ಲಿ ಯಾವುದೂ ವಿದ್ಯಾರ್ಥಿಗಳ ವಿರುದ್ಧವಾಗಿರೋದು ಒಂದೇ ಒಂದು ಅಂಶವೂ ಇಲ್ಲ. ವಿದ್ಯಾರ್ಥಿಗಳಿಗೆ ಒಂದೇ ಒಂದು ಅಂಶನೂ ವಿರುದ್ಧವಾಗಿರುವಂಥದ್ದು ಒಂದೇ ಒಂದಿಲ್ಲ. ಯಾರ ವಿದ್ಯಾರ್ಥಿಗಳಿಗೆ ವಿರುದ್ಧವಾಗಿದೆ ಅಂತ ಯಾರು ಒಂದೇ ಒಂದು ಅಂಶ ತೋರಿಸ್ಲಿ. ಸುಮ್ಮನೆ ರಾಷ್ಟ್ರೀಯ ಶಿಕ್ಷಣ ನೀತಿ ಅಂದಿದ ತಕ್ಷಣ ಸುಮ್ಮನೆ ಕೇಸರೀಕರಣ ಅಂದ್ಬಿಡೋದು, ಒಂದು ಬ್ಲ್ಯಾಂಕೆಟ್ ಸ್ಟೇಟ್ಮೆಂಟ್, ಅದು ಒಂಥರ ಬ್ಲ್ಯಾಂಕೆಟ್ ಸ್ಟೇಟ್ಮೆಂಟ್ ಅಂತಂದರೆ ಒಂದು ಲೇಬಲ್, ಒಂದು ಪಟ್ಟಿ ಇಟ್ಬಿಡೋದು, ಪಟ್ಟಿ ಇಟ್ಟು ಕೂತ್ಕೊಂಡ್ಬಿಡೋದು. ಸೊ ಈ ರೀತಿ ಮಾಡೋವಂಥದ್ದು ಆಗ್ತಿದೆ. ಈ ವರ್ಷ ನಾವು ಮಾಡ್ತಿರೋದು ಶೈಕ್ಷಣಿಕವಾದಂಥ ಸುಧಾರಣೆಗಳು, ಆಡಳಿತದಲ್ಲಿ ಸುಧಾರಣೆಗಳನ್ನು ಬರುವಂಥ ದಿನದಲ್ಲಿ ಲೆಜಿಸ್ಲೇಷನ್ಸ್ಗಳು, ರೆಗ್ಯುಲೇಷನ್ಗಳು, ಅಡ್ಮಿನಿಸ್ಟ್ರೇಟಿವ್ ಸ್ಟ್ರಕ್ಚರಲ್ ರಿಫಾರ್ಮ್ಸು, ಅಡ್ಮಿನಿಸ್ಟ್ರೇಟಿವ್ ರಿಫಾರ್ಮ್ಸ್, ಲೆಜಿಸ್ಲೇಷನ್ಸ್ ಎಲ್ಲ ಮುಂದಿನ ದಿನದಲ್ಲಿ ತರುವಂಥದ್ದಾಗುತ್ತೆ. ಈ ತರುವಂಥದ್ದು ಈಗ ತಂದಿರುವಂಥದ್ದು ಕೇವಲ ಶೈಕ್ಷಣಿಕವಾದಂಥ ಸುಧಾರಣೆಗಳು ಮಾತ್ರ ತರುವಂಥದ್ದಾಗಿದೆ. ಈ ಮಾಡ್ತಿರೋದನ್ನೇ ಏನನ್ನು ಮಾಡಿದ್ರೆ ಒಳ್ಳೆಯದಾಗುತ್ತೆ ಅನ್ನೋಂಥ ಪ್ರಯತ್ನದಲ್ಲಿ ಈಗಾಗಲೇ ಮಾಡೋವಂಥದ್ದಾಗಿದೆ. ಇದಕ್ಕೆಲ್ಲ ಸಮಯ ವ್ಯರ್ಥ ಮಾಡ್ಕೋಬಾರ್ದು, ಸಮಯವನ್ನು ಸದ್ಬಳಕೆ ಆಗಬೇಕು. ಅಮೂಲ್ಯವಾದಂಥ ಈ ಸಮಯ ಸಿಕ್ಕಿದಾಗ ಸರ್ಕಾರ ಜವಾಬ್ದಾರಿಯುತವಾಗಿ ನಿಗದಿತವಾದಂಥ ಸಮಯದಲ್ಲಿ ನಾವು ಏನು ಮಾಡಬೇಕು ಅಂತ ನಿಶ್ಚಯ ಮಾಡಿದ್ವಿ ಆ ಪ್ರಕಾರದಲ್ಲೇ ಹೋಗುವಂಥದ್ದು ಮಾಡಿದ್ದೀವಿ. ಒಂದಿಷ್ಟು ಕೋವಿಡಿನ ಒಂದು ಹಿನ್ನೆಲೆಯಲ್ಲಿ ಒಂದಿಷ್ಟು ಒಂದು ಉತ್ತಮವಾಗಿ ಮಾಡಲಿಕ್ಕೆ, ಇನ್ನನ್ನು ಸದೃಢವಾಗಿ ಮಾಡಲಿಕ್ಕೆ ಒಂದು ಸ್ವಲ್ಪ ಅಡೆತಡೆಗಳು ಆಗಿದೆ. ಆದರೂ ಸಹ ಇದು ಕಾರಣ ಇಟ್ಕೋಬಾರ್ದು, ಕಾರಣಗಳು ಇಟ್ಕೊಳ್ದೇ ಮುಂದೆ ಸಾಗುವಂಥದ್ದು ಆಗಬೇಕು ಅನ್ನೋಂಥ ಏಕೈಕ ದೃಷ್ಟಿಯಿಂದ ಈ ಪ್ರಯತ್ನವನ್ನು ಮಾಡ್ತಿರೋದು. ಈ ಸಂದರ್ಭದಲ್ಲಿ ನನ್ನೊಂದಿಗೆ ಮಂಗಳೂರು ವಿಶ್ವವಿದ್ಯಾಲಯ ಶಿಕ್ಷಣಕ್ಕೆ ಮಂಗಳೂರು ದಕ್ಷಿಣ ಕನ್ನಡನೇ ಹೆಸರುವಾಸಿಯಾಗಿರುವಂಥದ್ದು, ಇಡೀ ನಮ್ಮ ರಾಜ್ಯಕ್ಕೆ ಕಿರೀಟವಾಗಿರುವಂಥದ್ದು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ. ಶಿಕ್ಷಣ ಕ್ಷೇತ್ರದಲ್ಲಿ ಇವತ್ತು ಎಲ್ಲರ ಬದುಕಲ್ಲಿ ಭಾಳ ಉತ್ತಮವಾದಂಥ ಭವಿಷ್ಯ ಸುಧಾರಣೆಗಳನ್ನು ನಾಡಿಗೆ ಉತ್ತಮ ಕೊಡುಗೆ ಕೊಟ್ಟಿರುವಂಥ ಒಂದು ಜಿಲ್ಲೆ ಆಗಿದೆ. ಹಾಗಾಗಿ ಇವೆಲ್ಲ ಕಾರಣದಲ್ಲೂ ಇದಕ್ಕಿಂತ ಉತ್ತಮವಾದಂಥ ಒಂದು ಸ್ಥಳ ಇನ್ನೊಂದು ಇರಲಿಕ್ಕೆ ಸಾಧ್ಯವಿರಲ್ಲ. ನಮ್ಮ ಕುಲಪತಿಗಳು ಈ ದಿಕ್ಕಲ್ಲಿ ಬಹಳಷ್ಟು ಪ್ರಯತ್ನವನ್ನು ಮಾಡಿ ಎಲ್ಲ ರೀತಿಯಾದಂಥ ತಯಾರಿಗಳು, ಕರಿಕ್ಯುಲಮ್ ಫ್ರೇಮ್ವರ್ಕ್, ಸಬ್ಜೆಕ್ಟ್ ಕಂಟೆಂಟನ್ನೆಲ್ಲವನ್ನು ಡೆವಲಪ್ ಮಾಡೋದು, ಫ್ರೇಮ್ವರ್ಕ್ ಡೆವಲಪ್ ಮಾಡೋದು, ಇನ್ಸ್ಟಿಟ್ಯೂಷನ್ಗಳ ಜೊತೆ ಸಮಾಲೋಚನೆಗಳನ್ನು ಮಾಡೋದು, ವರ್ಕ್ಶಾಪ್ಗಳು ಮಾಡ್ತಿರೋದು, ಸೆಮಿನಾರ್ಗಳು ಮಾಡ್ತಿರೋವಂಥದ್ದು, ಎಲ್ಲ ಮಾಹಿತಿಗಳನ್ನು ಮಾಡಿ ಸಾಕಷ್ಟು ತಯಾರಿ ಮತ್ತು ಎಲ್ಲ ಸಂಬಂಧಪಟ್ಟ ಸಿಂಡಿಕೇಟ್, ಅಕಾಡೆಮಿಕ್ ಕೌನ್ಸಿಲ್, ಬೋರ್ಡ್ ಆಫ್ ಸ್ಟಡೀಸ್ ಇವೆಲ್ಲವನ್ನು ಒಳಪಟ್ಟು ಉತ್ತಮವಾಗಿ ನಿರ್ವಹಣೆ ಮಾಡ್ತಿರುವಂಥದ್ದಿದೆ. ಹಾಗಾಗಿ ಮುಂದೆ ಸಾಗಿ ಎಲ್ಲ ರೀತಿಯಾದಂಥ ಪ್ರಯತ್ನಗಳನ್ನು ಮಾಡಿ ಸಮಾಜದ ಪೂರ್ವಕವಾಗಿ, ವಿದ್ಯಾರ್ಥಿಗಳ ಪೂರ್ವಕವಾಗಿ ಇವೆಲ್ಲ ಒಳ್ಳೆಯ ಕೆಲಸ ಮಾಡೋಂಥದ್ದಾಗಿದೆ. ಒಂದು ಈಗಿರೋಂಥ ಸಬ್ಜೆಕ್ಟ್ಸ್ಗಳನ್ನೇ ಆಫರ್ ಮಾಡೋಂಥದ್ದಾಗುತ್ತೆ. ಹಾಗಾಗಿ ಆಪ್ಷನ್ ಏನಿತ್ತು ಅಂದರೆ ಲಿಮಿಟೇಷನ್ಸ್ ಇರೋದು, ಬೇರೆ ಬೇರೆ ಸಬ್ಜೆಕ್ಟ್ಸ್ ಆಯ್ಕೆ ಮಾಡ್ಕೊಳ್ಳೋಕೆ ಒಬ್ಬ ವಿದ್ಯಾರ್ಥಿ ಆಯ್ಕೆ ಮಾಡಲಿಕ್ಕೆ ಅವಕಾಶ ಇರ್ತಿರಲಿಲ್ಲ. ಸೊ ಆರ್ಟ್ಸ್ ಹುಡುಗ ಕಾಮರ್ಸ್ ಸಬ್ಜೆಕ್ಟ್ ಏನಾದರೂ ಓಪನ್ ಎಲೆಕ್ಟಿವ್ ತೊಗೊಳ್ಬೇಕಿದ್ರೆ ತೊಗೊಳ್ಳೋಕ್ಕೆ ಇವತ್ತು ಅವಕಾಶ ಇದೆ. ಸೊ ಮೊದಲೆಲ್ಲ ಅವಕಾಶ ಇರ್ತಿರಲಿಲ್ಲ, ಈಗ ತೊಗೊಳ್ಳೋಕ್ಕೆ ಅವಕಾಶ ಇದೆ. ಪ್ರತ್ಯೇಕವಾಗಿ ಇವತ್ತೆಲ್ಲ ಚಟುವಟಿಕೆಗಳಿಗೆ ಸ್ಪೋರ್ಟ್ಸ್ಗೂ ಮಾರ್ಕ್ಸ್ ಸಿಗುವಂಥದ್ದಿದೆ, NCCಗೆ ಮಾರ್ಕ್ಸ್ ಸಿಗುವಂಥದ್ದಿದೆ, NSSಗೆ ಮಾರ್ಕ್ಸ್ ಸಿಗುವಂಥದ್ದಿದೆ, ಸಾಂಸ್ಕೃತಿಕ ಚಟುವಟಿಕೆಗೆ ಮಾರ್ಕ್ಸ್ ಸಿಗುವಂಥದ್ದಿದೆ. ಇವೆಲ್ಲ ಕ್ರೆಡಿಟ್ಸಲ್ಲಿ ಸಿಗ್ತಿರಲಿಲ್ಲ, ಇವೆಲ್ಲ ಹೊರತುಪಡಿಸ್ಬಿಡ್ತಿದ್ದು. ಮತ್ತು ಆರ್ಟ್ಸ್ ಸ್ಟೂಡೆಂಟು ಸೈನ್ಸ್ ಸಬ್ಜೆಕ್ಟ್ ತೊಗೊಳ್ಳೋಕ್ಕೆ ಅವಕಾಶ ಇರ್ತಿಲ್ಲ, ಇಲ್ಲಿ ತೊಗೊಳ್ಳೋಕ್ಕೆ ಅವಕಾಶ ಇದೆ. ಮತ್ತು ಅಕಾಡೆಮಿಕ್ ಆ್ಯಕ್ಟಿವಿಟಿ ಜೊತೆ ಕೌಶಲ್ಯತೆ ಕಲೀಲಿಕ್ಕೆ ಅವಕಾಶ ಇರ್ತಿಲ್ಲ, ಕಲಿಕ್ಕೆ ಅವಕಾಶ ಇದೆ. ಆದರೆ ಈಗಿರೋಂಥ ರಿಸೋರ್ಸ್ನಲ್ಲಿ ಇವೆಲ್ಲವನ್ನೂ ಮಾಡಲಿಕ್ಕೆ, ಈಗಿರೋಂಥ ರಿಸೋರ್ಸ್ನಲ್ಲೇ ಎಲ್ಲವನ್ನೂ ಮಾಡಲಿಕ್ಕಾಗುತ್ತೆ. ಅದ್ರ ಜೊತೆಯಲ್ಲಿ ಈಗಿರೋಂಥ ಸಬ್ಜೆಕ್ಟ್ಸ್ ಜೊತೆಯಲ್ಲೇ ಇನ್ನೂ ಅಡಿಷ್ನಲ್ ಸಬ್ಜೆಕ್ಟ್ಸ್ ತೊಗೋಬೇಕು ಅಂದರೆ ದೆನ್ ದೇ ಹ್ಯಾವ್ ಟು ಟೇಕ್ ಅಡಿಷ್ನಲ್ ಸ್ಟಾಫ್. ಆಪ್ಷನ್ನು ಮತ್ತು ಸಬ್ಜೆಕ್ಟ್ಸು ನೂರಾರಿದ್ದಾವೆ. ಇವತ್ತು ಎಲ್ಲ ಸಂಸ್ಥೆನಲ್ಲೂ ಎಲ್ಲ ಸಬ್ಜೆಕ್ಟ್ ಕೊಡಿ ಅಂತ ನಾವೇನು ಹೇಳೋಕ್ಕಾಗಲ್ಲ. ಯಾವ್ಯಾವ ಸಂಸ್ಥೆಗಳಲ್ಲಿ ಎಷ್ಟೆಷ್ಟು ಸಬ್ಜೆಕ್ಟ್ಸ್ಗಳು ಈಗಿರುವಂಥ ಪ್ರಾಧ್ಯಾಪಕರ ಒಂದು ಲಭ್ಯತೆ ಆಧಾರಿತವಾಗಿ ಅಷ್ಟು ಸಬ್ಜೆಕ್ಟನ್ನು ಆಫರ್ ಮಾಡ್ಬೋದು. ಆಫರ್ ಮಾಡೋಂಗಿದ್ರೆ ಇನ್ನೂ ಭಾಳಷ್ಟು ಆಫರ್ ಮಾಡಲಿಕ್ಕೆ ಇರೋ ಎಲ್ಲ ಸಬ್ಜೆಕ್ಟ್ಸ್ಗಳನ್ನು ಆಫರ್ ಮಾಡ್ಬೋದು, ವೈಡ್ ವೆರೈಟಿ ಆಫ್ ಸಬ್ಜೆಕ್ಟ್ಸ್. ಸೊ ಈಗ ಅದಕ್ಕೋಸ್ಕರ ಏನಾಗುತ್ತೆ ಸ್ನೇಹಿತರೆ, ಕೆಲವು ಸಂಸ್ಥೆಗೆ ಎಲ್ಲವನ್ನೂ ಕೂಡ ಶಕ್ತಿ ಇರುತ್ತೆ, ಕೆಲವು ಸಂಸ್ಥೆಗೆ
ನೀವು ಕೇಳಿ ವೆರೈಟಿ ಆಫ್ ಸಬ್ಜೆಕ್ಟ್ಸ್ನ ಕೊಡೋ ಶಕ್ತಿಗಳು ಇವತ್ತು ಅಲ್ಲೇ ಸದೃಢವಾಗಿ ಬೆಳೆದಿರೋಂಥ ಸಂಸ್ಥೆ ಇದೆ. ಯಾವ ಸಂಸ್ಥೆಗೆ ತಾವು ಹೇಳಿದಾಗೆ ಶಕ್ತಿ ಇಲ್ಲ, ಅವ್ರು ಕೊಲಾಬ್ರೇಟ್ ಮಾಡಲಿಕ್ಕೆ ಅವಕಾಶ ಇದೆ, ಪಾರ್ಟ್ನರ್ಶಿಪ್ ಮಾಡಲಿಕ್ಕೆ ಅವಕಾಶ ಇದೆ. ನನ್ನಲ್ಲಿ ಇಂಥ ಸ್ಪೆಷಾಲಿಟಿ ಇದೆ, ಇನ್ನೊಬ್ಬರಲ್ಲಿ ಇನ್ನೊಂದು ಸ್ಪೆಷಾಲಿಟಿ ಇದೆ, ಪರಸ್ಪರ ನಾವು ಕೈ ಜೋಡಿಸ್ಕೊಳ್ಳಿಕ್ಕೆ ಅವಕಾಶ ಇದೆ. ಮತ್ತು ಇವತ್ತು ಯಾವುದೋ ಒಂದು ಕಾಮನ್ ಫೆಸಿಲಿಟಿ ಇದೆ, ಮಂಗಳೂರಿನಲ್ಲೇ ಒಂದು ಇಂಡಸ್ಟ್ರಿನಲ್ಲಿದೆ ಅಥವಾ ಒಂದು ಯಾವುದೋ ರಿಸರ್ಚ್ ಸೆಂಟರ್ ಇದೆ, ಅಂಥ ಕೇಂದ್ರಗಳ ಜೊತೆನೂ ಇವತ್ತು ಕೊಲಾಬ್ರೇಷನ್ ಮಾಡ್ಕೊಳ್ಳೋಕ್ಕೆ ಅವಕಾಶ ಇದೆ. ಮೊದಲಾಗಿದ್ದರೆ ಮಂಗಳೂರು ವಿಶ್ವವಿದ್ಯಾನಿಲಯ, ನಾನು LIC ಇನ್ಸ್ಪೆಕ್ಷನ್ ಬರ್ತಾ ಇದ್ದೀನಿ, ನಿನ್ನ ಕಾಲೇಜಿನಲ್ಲಿ ಏನಿದೆ ಹೇಳಪ್ಪ, ನಿನ್ನ ಬಿಲ್ಡಿಂಗ್ ಒಳಗಡೆ ಏನಿದೆಯಪ್ಪ, ನಿನ್ನ ಸಂಪನ್ಮೂಲಗಳೇನಿದ್ದಾವೆ, ಪ್ರಾಧ್ಯಾಪಕರು ಏನಿದ್ದಾರೆ ಅನ್ನುವಂಥದ್ದು ಆ ಕಾಂಪೌಂಡಿಗೆ ಮಾತ್ರ ಸೀಮಿತವಾಗಿ ಚೆಕ್ ಮಾಡೋವಂಥದ್ದು ಆಗ್ತಿತ್ತು. ಇವತ್ತು ಯಾರ ಜೊತೆ ಇವತ್ತು ನನ್ನಲ್ಲಿಲ್ಲದನ್ನ ಇನ್ನೊಬ್ಬರ ಜೊತೆ ಪಡ್ಕೊಳ್ಳಿಕ್ಕೂ ಇವತ್ತು ಕೊಲಾಬ್ರೇಷನ್ ಮತ್ತು ಪಾರ್ಟ್ನರ್ಶಿಪ್ ಮಾಡಲಿಕ್ಕೆ ಅವಕಾಶ ಇದೆ. ಇದನ್ನು ಮಾಡ್ಕೊಳ್ಳೋ ಮೂಲಕ ಎಲ್ಲವೂ ಒಬ್ಬ ವಿದ್ಯಾರ್ಥಿಗೆ ಅಲ್ಟಿಮೇಟ್ಲಿ ನಮ್ಮ ಇಂಟೆನ್ಷನ್ ಏನಿರೋದು, ಸಮಾಜದಲ್ಲಿರುವಂಥ ಎಲ್ಲ ಸಂಪನ್ಮೂಲಗಳನ್ನು ಬಳಕೆಯನ್ನು ಮಾಡಿಕೊಂಡು ಉಪಯೋಗಿಸಿ ವಿದ್ಯಾರ್ಥಿ ಉತ್ತಮವಾಗಿ ಕಲೀಲಿಕ್ಕೆ ಅವಕಾಶ ಆಗಬೇಕು. ಅಲ್ಟಿಮೇಟ್ ಗೋಲ್ ಅನ್ನೋದು ವಿದ್ಯಾರ್ಥಿಗೆ ಚೆನ್ನಾಗಿ ಕಲಿಬೇಕು. ಕಾರಣ ಕೊಡೋದು, ಕೊರತೆಗಳು ಕೊಡೋದು ಅಲ್ಲ, ಇರೋದನ್ನು ಬಳಕೆ ಮಾಡಿಕೊಂಡು ಉತ್ತಮ ಶಿಕ್ಷಣ ಕೊಡಲಿಕ್ಕೆ ಪ್ರಯತ್ನ ಮಾಡ್ತಿರೋದು. ಇದು ಬೇಸಿಕ್ಲಿ ಇಟ್ ಈಸ್ ಮೋರ್ ಆ್ಯಂಡ್ ಮೋರ್ ಫ್ಲೆಕ್ಸಿಬಿಲಿಟಿ ಯೂಸ್ ಮಾಡಿ ಅಲ್ಟಿಮೇಟ್ಲಿ ನಮಗೊಬ್ಬ ಲರ್ನಿಂಗ್ ಔಟ್ಕಮ್ ಅಂತ ಏನಿದೆ ಮೆಜರ್ಮೆಂಟ್ ಮಾಡೋದು ನಾವು ನಿಮ್ಮ ಸಂಸ್ಥೆಯಲ್ಲಿ ಏನಿದೆ ಅನ್ನೋದಕ್ಕಿಂತಲೂ ಲರ್ನಿಂಗ್ ಔಟ್ಕಮ್ ಮೇಲೆ ನಾವು ಎಂಫಸೈಸ್ ಮಾಡ್ತಾಯಿದ್ವಿ. ಮುಖ್ಯವಾಗಿ ನಮ್ಮ ಶಾಲೆಗಳಲ್ಲಿ ತ್ರಿಭಾಷಾ ಸೂತ್ರ ಇದೆ, ಶಾಲೆಗಳಲ್ಲಿ ತ್ರಿಭಾಷಾ ಸೂತ್ರಗಳಿದೆ. 2 ದೇಶೀಯ ಭಾಷೆಗಳು ಕಲೀಲಿಕ್ಕೆ ಅವಕಾಶ ಇದೆ, 3ನೇದು ಅಂತಾರಾಷ್ಟ್ರೀಯ ಭಾಷೆ ಕಲೀಲಿಕ್ಕೆ ಅವಕಾಶ ಇದೆ ಶಾಲೆಗಳಲ್ಲಿ. ಕಾಲೇಜಿನಲ್ಲಿ ಇವಾಗ ಏನು ಮಾಡಿದ್ದೀವಿ, 2 ಭಾಷೆ ಕಲೀಲಿಕ್ಕೆ ಅವಕಾಶವನ್ನು ಮಾಡಿರುವಂಥದ್ದಿದೆ. ಅದರಲ್ಲಿ 1 ಭಾಷೆ ಕನ್ನಡ ಕಡ್ಡಾಯವಾಗಿ ಮಾಡಿರುವಂಥದ್ದಿದೆ, ಇನ್ನೊಂದು ಅವರಿಗೆ ಆಯ್ಕೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀವಿ. ಇನ್ನೂ ಓಪನ್ ಅಪ್ ಮಾಡಿ ಡಿಸ್ಕಷನ್ ಮಾಡಿ ನಾವೇನು ಮಾಡಿದ್ವಿ ಅಂದರೆ ಓಪನ್ ಎಲೆಕ್ಟಿವ್ಸ್ನಲ್ಲಿ ಇವತ್ತು ಓಪನ್ ಎಲೆಕ್ಟಿವ್ನಲ್ಲೂ ಅಲ್ಲೂ ಈ ಭಾಷೆಯನ್ನು ಆಯ್ಕೆ ಮಾಡಿಕೊಳ್ಳಿಕ್ಕೂ ಅವಕಾಶ ಮಾಡಿಕೊಡ್ತಾಯಿದ್ವಿ. 3 ಭಾಷೆ ಈಗಲೂ ಕಲೀಲಿಕ್ಕೆ ಅವಕಾಶವನ್ನು ಮಾಡಿಕೊಡ್ತಾಯಿದ್ವಿ. ಈಗ ಕರೆದಿರೋದ್ರಲ್ಲಿ ವರ್ಕ್ಲೋಡ್ ಆಧಾರಿತವಾಗಿ ಯಾವುದೇ ವರ್ಕ್ಲೋಡ್ ಇದೆ ಆ ವರ್ಕ್ಲೋಡ್ ನೋಡಿಕೊಂಡು ಟೀಚರ್ಸ್ ಪೋಸ್ಟ್ನ ಕಾಲ್ ಮಾಡಿರೋವಂಥದ್ದು. ಹಾಗಾಗಿ ಈ ಸಬ್ಜೆಕ್ಟ್ಗಳಿಗೆ ಎಲ್ಲೆಲ್ಲಿ ವರ್ಕ್ಲೋಡ್ಗಳು ನೆಸೆಸಿಟಿ ಇದೆಯೋ ಅಸೆಸ್ ಮಾಡಿ ಅದು ಪ್ರಕಾರವಾಗಿ ಈ ಪೋಸ್ಟ್ಗಳನ್ನ ಕಾಲ್ಫರ್ ಮಾಡಿರೋಂಥದ್ದು. ಎಲ್ಲ ಸೈಂಟಿಫಿಕ್ಕಾಗಿ ಮಾಡಿದ್ವಿ ಸರ್, ಯಾವುದು ತಾರತಮ್ಯಕ್ಕೆ ಯಾವುದು ತಾರತಮ್ಯ ಇಲ್ಲ, ಇಲ್ಲಿ ತಾರತಮ್ಯ ಮಾಡೋ ಪ್ರಶ್ನೆನೇ ಇಲ್ಲ ಇಲ್ಲಿ. ಯಾಕೆಂದರೆ ಒಟ್ಟಾರೆ ನಾವು ಡಿಸ್ಕ್ರಿಮಿನೇಟ್ ಮಾಡೋಕ್ಕಲ್ಲ, ಯಾರು ಏನು ಕಲಿಬೇಕಾಗಿದೆಯೋ ಹೆಚ್ಚಿನ ಸ್ವಾತಂತ್ರ್ಯವನ್ನು ಕೊಡುವಂಥದ್ದು ಮಾಡ್ತಾಯಿದ್ದೀವಿ. ವರ್ಕ್ಲೋಡ್ ಮೇಲೂ ಕೆಲವು ಪೋಸ್ಟ್ಗಳು ಶಿಫ್ಟಿಂಗು ಮಾಡಿರೋವಂಥದ್ದಿದೆ. ಇವೆಲ್ಲವೂ ಮಾಡಿ ಯಾವುದಕ್ಕೆ ವರ್ಕ್ಲೋಡ್ ಇದೆ ಆ ಬೇಸಿಸ್ ಮೇಲೆ ಕರೆಯುವಂಥದ್ದು ಇರುವಂಥದ್ದಿದೆ. ಈಗ ಶೈಕ್ಷಣಿಕವಾಗಿ ಮಾಡಿದ್ದೀವಿ, ಅಡ್ಮಿನಿಸ್ಟ್ರೇಟಿವ್ ಆಗಿ ಮಾಡಲಿಕ್ಕೀಗ ಕೇಂದ್ರ ಸರ್ಕಾರದಿಂದನೂ ಇನ್ನೂ ಭಾಳಷ್ಟು ಈ ದಿಕ್ಕಿನಲ್ಲಿ ಕಾಯ್ದೆಗಳು ಬರೋವಂಥದ್ದಿದೆ, ರೆಗ್ಯುಲೇಷನ್ಸ್ಗಳು ಬರೋವಂಥದ್ದಿದೆ. ಅವನ್ನೆಲ್ಲ ಬರಲಿಕ್ಕೆ ನಾವು ಕಾಯ್ತಾ ಇದ್ದೀವಿ. ತದನಂತರ ನಾವು ಸಜ್ಜಾಗಿದ್ದೀವಿ. ಈಗಾಗಲೇ 2 ವರ್ಷದ ಅವಧಿಯಿಂದನೇ ಡಾಕ್ಟರ್ ವಾಸುದೇವ್ ಅತ್ರೆ ಅವರ ಅಧ್ಯಕ್ಷತೆಯಲ್ಲಿ ಒಂದು ಕಾಯ್ದೆಯನ್ನು ಮಾಡಲಿಕ್ಕಾಗಲಿ ಸಮಿತಿಯನ್ನು ಮಾಡುವಂಥದ್ದಾಗಿದೆ. ಮತ್ತು ಇಂಪ್ಲಿಮೆಂಟೇಷನ್ ರಿಪೋರ್ಟನ್ನು ಇವತ್ತು ನಮ್ಮ ರಾಜ್ಯದಲ್ಲಿ ಮಾಜಿ ಮುಖ್ಯ ಕಾರ್ಯದರ್ಶಿಗಳಾದಂಥ SV ರಂಗನಾಥ್ ಅವರ ಅಧ್ಯಕ್ಷತೆಯಲ್ಲೂ ಇಂಪ್ಲಿಮೆಂಟೇಷನ್ಗೆ ಏನೇನು ಸ್ಟ್ರಕ್ಚರ್ ಬೇಕು ಅನ್ನೋವಂಥದ್ದನ್ನೆಲ್ಲ ವರದಿ ತೊಗೊಂಡಿದ್ದೀವಿ. ಅದು ಬಂದ ಹಾಗೇ ಅವ್ರದ್ದನ್ನು ಗಮನಿಸಿ ನಮ್ಮ ರಾಜ್ಯದಲ್ಲಿ ಅಡ್ಮಿನಿಸ್ಟ್ರೇಟಿವ್ ಆಗಿ ಸ್ಟ್ರಕ್ಚರಲ್ಲು ಮತ್ತು ಕಾಯ್ದೆಗಳನ್ನು ಏನು ತರಬೇಕು ಅನ್ನೋದನ್ನು ನಿಶ್ಚಯ ಮಾಡಿ ತದನಂತರ ಕೆಲವು ತಿಂಗಳ ನಂತರ ತರುವಂಥದ್ದಾಗಿದೆ. ಟೀಚಿಂಗ್ ಮತ್ತು ನಾನ್ ಟೀಚಿಂಗ್ ಸ್ಟಾಫ್ ಯಾರು ವ್ಯಾಕ್ಸಿನೇಟ್ ಆಗಿದ್ದಾರಲ್ಲ ಅವ್ರು ಮಾತ್ರ ಕಾಲೇಜಿಗೆ ಬರುವಂಥದ್ದಿದೆ. ಈವನ್ ವಿದ್ಯಾರ್ಥಿಗಳು ಯಾರು ವ್ಯಾಕ್ಸಿನೇಟ್ ಆಗಿದ್ದಾರೋ ಅವ್ರು ಮಾತ್ರ ಬರುವಂಥದ್ದಾಗಿದೆ. ನಾವು ಸರ್ಕಾರದಿಂದನೇ ಆಗಲೇ ಕೆಲವು ತಿಂಗಳಿಂದನೇ 85%ಗಿಂತ ಹೆಚ್ಚಿನ ವಿದ್ಯಾರ್ಥಿಗಳನ್ನು ಏನು ಪ್ರಯಾರಿಟಿ ಮೇಲೆ ವ್ಯಾಕ್ಸಿನೇಷನ್ ಮಾಡೋವಂಥದ್ದಾಗಿದೆ. ಅದಲ್ಲದೆ ಇನ್ನು 15% ಅವರು ಕೆಲವರು ಬೇರೆ ಬೇರೆ ಕಡೆ ಅದು ನಾವು ಕೊಡೋ ಮುಂಚೆನೂ ಕೆಲವರು ಅವರೇ ಲಸಿಕೆಗಳನ್ನ ಹಾಕ್ಸ್ಕೊಂಡಿರುವಂಥದ್ದಿದೆ, ಕೆಲವರು ಪ್ರೈವೇಟ್ ಹಾಸ್ಪಿಟ್ಲುಗಳಲ್ಲೂ ಲಸಿಕೆ ಹಾಕ್ಸ್ಕೊಂಡಿರುವಂಥದ್ದಿದೆ. ಒಟ್ಟಾರೆ ಎಲ್ಲರೂ ಲಸಿಕೆಗಳನ್ನು ಸಿಂಗಲ್ ಡೋಸ್ ಈಗಾಗಲೇ ಲಸಿಕೆಗಳನ್ನು ಹೆಚ್ಚು ಕಡಿಮೆ ಎಲ್ಲರೂ ಹಾಕ್ಸ್ಕೊಂಡಿದ್ದಾರೆ. ಯಾರು ಹಾಕ್ಸ್ಕೊಂಡಿದ್ದಾರೋ ಅವರು ಮಾತ್ರ ಕ್ಲಾಸಸ್ ಅಟೆಂಡ್ ಮಾಡಲಿಕ್ಕೆ ಅವಕಾಶ. ಡಬಲ್ ಡೋಸ್ ಈಗ ಕೊಟ್ಟಿರೋ ಸಿಂಗಲ್ ಡೋಸು ಯಾವಾಗ ಡಬಲ್ ಡೋಸಿಗೆ ಟರ್ನ್ ಬರ್ತದೋ ಆ ಡಬಲ್ ಡೋಸ್ ಕೊಡುವಂಥದ್ದಾಗಿದೆ. ಈಗ ಭಾಳ ಮುಖ್ಯವಾಗಿ ನೀಜರ್ಕ್ ರಿಯಾಕ್ಷನ್ಸ್ಗಳು ಯಾವುದೂ ಇಲ್ಲ. ಯಾವುದೋ ನೀಜರ್ಕ್ ರಿಯಾಕ್ಷನ್ ಇತ್ತು ಅದನ್ನೆಲ್ಲ ವಿಡ್ರಾ ಮಾಡಿದ್ದೀವಿ. ಮೈಸೂರಿನಲ್ಲಿ ಕೊಟ್ಟಿದ್ದು ಈಗ ವಿಡ್ರಾ ಮಾಡೋವಂಥದ್ದಾಗಿದೆ.
ಹಾಗಾಗಿ ಅದಕ್ಕೆ ಬೇಕಾಗಿರೋಂಥ ಇವತ್ತು ಕ್ಯಾಂಪಸ್ನಲ್ಲಿ ಬೇಕಾಗಿರುವಂಥ ಈ ಕ್ಯಾಮ್ರಾಸ್ಗಳು, ಸರ್ವಿಲೆನ್ಸು, ಪೆಟ್ರೋಲಿಂಗ್ ಇವನ್ನೆಲ್ಲ ಬಳಕೆ ಮಾಡಿ, ಯಾಕೆಂದರೆ ಕ್ಯಾಂಪಸ್ ಎಲ್ಲ ಭಾಳ ದೊಡ್ಡದಾಗಿರ್ತದೆ, ಭಾಳ ವಿಸ್ತೃತವಾಗಿರ್ತವೆ, ಸುರಕ್ಷತೆ ಕೊಡುವಂಥದ್ದಾಗಬೇಕು. ಇದಕ್ಕೆ ಬೇಕಾಗಿರುವಂಥ ಎಲ್ಲ ತಂತ್ರಜ್ಞಾನ ಮತ್ತು ಸಿಬ್ಬಂದಿಗಳೆಲ್ಲ ಬಳಕೆಯನ್ನು ಮಾಡಿಕೊಂಡು ಕ್ಯಾಂಪಸ್ನ ಸುರಕ್ಷಿತವಾಗಿ ಇಟ್ಕೋಬೇಕು. ನಾವು ಕ್ಯಾಂಪಸ್ನೇ ಸುರಕ್ಷಿತವಾಗಿ ಇಟ್ಕೊಳ್ಳಲ್ಲ ಅಂದರೆ ಕಷ್ಟ. ಅದನ್ನು ಮಾಡೋವಂಥ ಪ್ರಯತ್ನ ಆಗಬೇಕು. ಏನೇ ನ್ಯೂನತೆಗಳಿದ್ರೂ ಸರಿಪಡಿಸ್ಕೊಳ್ಳೋಂಥ ಪ್ರಯತ್ನವನ್ನು ಮಾಡಬೇಕು. ನೋಡೋಣ, ಈಗ 3 ವರ್ಷ ಆಗಿದೆ ಅವರಿಗೆ ರಿವೈಸ್ ಮಾಡ್ದೇನೆ. ಮತ್ತು ಬೇರೆ ಮೆಡಿಕಲ್ನಲ್ಲೆಲ್ಲ ಪ್ರತಿ ವರ್ಷವೂ ಬಹಳ ದೊಡ್ಡ ರಿವಿಷನ್, ಮೆಡಿಕಲ್ನಲ್ಲಿ, ಡೆಂಟಲ್ನಲ್ಲಿ ಭಾಳಷ್ಟು ರಿವಿಷನ್ಗಳಾಗಿದೆ. ಹಾಗಾಗಿ ನಮ್ಮ ಮೇಲೆ ತಾರತಮ್ಯ ಮಾಡ್ತಿದ್ದೀರಾ ಅಂತ ಅವರು ಭಾಳ ತೋರಿಸಿ ಹೇಳ್ತಿದ್ದಾರೆ. ನೋಡೋಣ, ಈಗೆಲ್ಲ ಮಾತುಕತೆ ಮಾಡಿ ವಾಟ್ ಬೆಸ್ಟ್ ಕ್ಯಾನ್ ಬಿ ಡನ್ ಅಂತ ಮಾಡ್ತೀವಿ. ಸೆಪ್ಟೆಂಬರ್ 2ನೇ ವಾರದಲ್ಲಿ ಮಾಡ್ತೀವಿ. 2ನೇ ವಾರ, ಸೆಕೆಂಡ್ ವೀಕ್. ಏಕೆಂದರೆ ಇನ್ನೇನು ಕೌನ್ಸಿಲಿಂಗ್ ಸ್ಟಾರ್ಟ್ ಮಾಡಬೇಕಾಗತ್ತಲ್ಲ. ಸ್ಟಾರ್ಟ್ ಮಾಡೋ ಮುಂಚೆ ಈಗೆಲ್ಲ ಸರ್, ಅದು ತಪ್ಪು. ನಿಮ್ಗೆ ಹೇಳಬೇಕು ಅಂದರೆ ಸರ್ಕಾರದಲ್ಲೇ ಕಳೆದ ವರ್ಷ 1 ಲಕ್ಷ ಸೀಟು ಖಾಲಿ ಇದೆ. ಗೌರ್ಮೆಂಟ್ ಡಿಗ್ರಿ ಕಾಲೇಜುಗಳಲ್ಲಿ 1 ಲಕ್ಷ ಸೀಟುಗಳು ಖಾಲಿ ಇರುವಂಥದ್ದಿದೆ. ಪಾಲಿಟೆಕ್ನಿಕ್ ಇನ್ಸ್ಟಿಟ್ಯೂಷನಲ್ಲಿ 70,000 ಸೀಟಲ್ಲಿ ಬರೀ 30,000 ಸೀಟ್ಗಳು ಫಿಲ್ ಆಗಿರುವಂಥದ್ದಿದೆ. ಹಾಗಾಗಿ ಇದು ಯಾವುದೂ ಕಾರಣ ಅಲ್ಲ, ಇದಕ್ಕೆ ಬಂದು ಸೇರೋರಲ್ಲಿ ಸಮಸ್ಯೆ ಆಗಿರುವಂಥದ್ದಿದೆ. ಈಗ 28%ಇಂದ 37%ಗೆ ಈಗ ಏರಿರುವಂಥದ್ದಿದೆ. ಮತ್ತು ಈ ವರ್ಷ 100% PUC 10+2ನಲ್ಲಿ ರಿಸಲ್ಟ್ಸ್ ಕೊಟ್ಟಿರೋ ಕಾರಣ, SLCನಲ್ಲೂ 100% ರಿಸಲ್ಟ್ ಇರೋ ಕಾರಣ ಒಂದು ಒಳ್ಳೆಯ ಅವಕಾಶ. ಈಗ ಗ್ರಾಸ್ ಎನ್ರೋಲ್ಮೆಂಟ್ ರೇಷಿಯೋ ಹೆಚ್ಚಿಸಲಿಕ್ಕೆ ಭಾಳಷ್ಟು ಪ್ರಯತ್ನವನ್ನು ಮಾಡ್ತಾಯಿದ್ವಿ. ವ್ಯಾಪಕವಾಗಿ ಪ್ರಚಾರವನ್ನು ಕೊಡ್ತಾಯಿದ್ವಿ. ಎಷ್ಟು ಬೇಕಾದ್ರೂ ಸೀಟನ್ನು ನಮ್ಮ ಸರ್ಕಾರಿ ಕಾಲೇಜುಗಳಲ್ಲಿ ಇನ್ನೂ ಸ್ಟ್ರೆಂತ್ ಇನ್ಕ್ರೀಸ್ ಮಾಡಲಿಕ್ಕೆ ಇನ್ನೂ 2 ಶಿಫ್ಟಲ್ಲಿ ನಡೆಸಲಿಕ್ಕೂ ರೆಡಿ ಇದ್ದೀವಿ. ಈವ್ನಿಂಗ್ ಕಾಲೇಜ್ನೂ ನಡೆಸಲಿಕ್ಕೆ ರೆಡಿ ಇದ್ದೀವಿ. ಮತ್ತು ಈ 1 ಲಕ್ಷ ಸೀಟನ್ನು ಬರ್ಸೋಕ್ಕೆ ರೆಡಿಯಾಗಿದ್ದೀವಿ. ಮತ್ತು ಸರ್ಕಾರಿ ಸಂಸ್ಥೆಗಳಲ್ಲಿ ಗುಣಮಟ್ಟ ಭಾಳಷ್ಟು ಹೆಚ್ಚಿಸಲಿಕ್ಕೆ ಈಗಾಗಲೇ ತಮಗೆಲ್ಲ ಗೊತ್ತಿದ್ದಾಗೆ ಯೂನಿಫೈಡ್ ಯೂನಿವರ್ಸಿಟಿ ಕಾಲೇಜ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ನ ತಂದಿದ್ದೀವಿ. ಮತ್ತು ಡಿಜಿಟಲ್ ಎಜುಕೇಷನ್ನ ಪ್ರೊವೈಡ್ ಮಾಡಲಿಕ್ಕೆ ಕಾಂಪ್ರಿಹೆನ್ಸಿವ್ ಲರ್ನಿಂಗ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ಸ್, ಇಂಟರ್ನೆಟ್ ಎನೇಬಲ್ಡ್ ಸ್ಮಾರ್ಟ್ ಕ್ಲಾಸ್ ರೂಮ್ಸ್ ಮತ್ತು ಎಲ್ಲರಿಗೂ ಡಿವೈಸ್ಗಳು ಕೊಡುವಂಥದ್ದು. ಈಗಾಗಲೇ ತಮ್ಗೆ ಗೊತ್ತಿದ್ದಾಗೆ ಸಾಧಾರಣ 3 ಲಕ್ಷಷ್ಟು ಡಿವೈಸ್ಗಳನ್ನ ಇದುವರೆಗೂ ಕೊಟ್ಟಿದ್ದೀವಿ. 19, 20, 21ರಲ್ಲಿ ಇದುವರೆಗೂ 3 ಲಕ್ಷ ಕೊಟ್ಟಿದ್ದೀವಿ. ಈ ವರ್ಷವೂ ಒಂದು 2 ಲಕ್ಷ ಡಿವೈಸ್ಗಳನ್ನ ಕೊಡಬೇಕು ಅಂತ ಈಗಾಗಲೇ ಸನ್ಮಾನ್ಯ ಮುಖ್ಯಮಂತ್ರಿಗಳು ನಮ್ಮ ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನು ಏನು ಜಾರಿಗೆ ತರುವಂಥ ದಿನದಲ್ಲಿ ಅಡ್ಮಿಷನ್ಸ್ ಪ್ರಾರಂಭ ಮಾಡಿದ ದಿನದಂದು ಅವರು ಘೋಷಣೆಯನ್ನು ಮಾಡಿದ್ರು, ಡಿವೈಸ್ಗಳು ಕೊಡ್ತೀವಿ. ಈ ರೀತಿ ಬಹಳಷ್ಟು ಸಹಾಯ ಆಗುತ್ತೆ. ಎನಿ ಟೈಮ್ ಎನಿವೇರ್ ಲರ್ನಿಂಗಿಗೆ ಅವಕಾಶ ಆಗ್ತಿರುವಂಥದ್ದು ಭಾಳ ದೊಡ್ಡ ಸುಧಾರಣೆ. ಅವರಿಗೆ ಕಂಪ್ಲೀಟ್ ಕಂಟೆಂಟ್ ಕೊಡಲಿಕ್ಕೆ ಸಾಧ್ಯವಾಗ್ತಿದೆ. ಅಸೆಸ್ಮೆಂಟ್ ಮಾಡೋಕ್ಕೆ ಚೆನ್ನಾಗಾಗ್ತಿದೆ, ಕಂಟೆಂಟ್ ಚೆನ್ನಾಗಿ ಕೊಡ್ತಿದೆ. ಅದ್ರ ಮೇಲೆ ಅನಾಲಿಟಿಕ್ಸ್. ಇವತ್ತು ಪ್ರತಿಯೊಂದು ಕ್ಲಾಸಲ್ಲೂ ಒಬ್ಬ ವಿದ್ಯಾರ್ಥಿ ಹೇಗೆ ಕಲಿತ, ಏನನ್ನು ಕಲಿತ, ಅರ್ಥ ಆಗಿದೆಯೋ ಅರ್ಥ ಆಗಿಲ್ವೋ ಅನ್ನೋದು ಪ್ರತಿಯೊಂದು ಕ್ಲಾಸು ನಮಗೆ ಗೊತ್ತಾಗುತ್ತೆ. ಅಷ್ಟು ಮಟ್ಟಿಗೆ ಈ ತಂತ್ರಜ್ಞಾನದಲ್ಲಿ ನಮಗೆ ಮಾಹಿತಿ ಸಿಗುವಂಥದ್ದಿದೆ. ಏನು ಬೇಕಾದ್ರೆ ರೆಗ್ಯುಲೇಟ್ ಮಾಡ್ಬೋದು ಸರ್, ಎಲ್ಲದಕ್ಕೂ ರೆಗ್ಯುಲೇಟ್ ಮಾಡಲಿಕ್ಕೆ ಈಗಾಗಲೇ ಫೀಸ್ ಫಿಕ್ಸೇಷನ್ ಕಮಿಟಿ ಇದೆ. ಫೀಸ್ ಫಿಕ್ಸೇಷನ್ ಕಮಿಟಿ ಮೂಲಕನೂ ಮಾಡ್ಬೋದು. ಇನ್ನೊಂದು ಕಾನ್ಸೆನ್ಷಿಯಲ್ ಅಗ್ರಿಮೆಂಟಲ್ಲೂ ಇವಾಗೆಲ್ಲ ಒಂದು ಬೇಸ್ ಇದೆ. ಪ್ರೊಫೆಷ್ನಲ್ ಎಜುಕೇಷನ್ಗೆ ಕಾನ್ಸೆನ್ಷಿಯಲ್ ಅಗ್ರಿಮೆಂಟ್ ಬೇಸಿಸ್ ಮೇಲೆ ಇವತ್ತು ಫೀಸ್ ಫಿಕ್ಸ್ ಆಗಿ ಭಾಳಷ್ಟು ಸಬ್ಸಿಡೈಸ್ಡ್ ಫೀಸನ್ನು ನಮ್ಮ ವಿದ್ಯಾರ್ಥಿಗಳಿಗೆ ಕೊಡ್ತಿರೋವಂಥದ್ದು. ತಮಗೆಲ್ಲ ಗೊತ್ತಿದ್ದ ಹಾಗೆ AICT ಪ್ರಕಾರ 1,80,000 ರೂಪಾಯಿ AICT ನಿಗದಿ ಮಾಡಿರೋಂಥ ಫೀಸು. ಆದರೆ ನಮಗೆ ಕೊಡ್ತಾ ಇರೋದು ಭಾಳ ಕಮ್ಮಿ ಫೀಸನ್ನು ನಮಗೆ ಕೊಡ್ತಾ ಇರೋವಂಥದ್ದು. ಇವತ್ತು ನಮಗೆಲ್ಲ ಗೊತ್ತಿದ್ದ ಹಾಗೆ ಮ್ಯಾನೇಜ್ಮೆಂಟ್ ಕೋಟಾದಲ್ಲಿ ಸೇರುವಂಥ ಅಷ್ಟು ದುಡ್ಡು ಕೊಟ್ಟು ಸೇರುವಂಥದ್ದು ಮೊದಲೆಲ್ಲ ನಾವು ಭಾಳಷ್ಟು ಎಕ್ಸ್ಪೆಕ್ಟ್ ಮಾಡ್ತಿದ್ದೋ. ಭಾಳಷ್ಟು ದುಬಾರಿಯಲ್ಲಿ ಮ್ಯಾನೇಜ್ಮೆಂಟ್ ಕೋಟಾದಲ್ಲಿ ಸೀಟ್ ಭರ್ತಿ ಆಗ್ತಿತ್ತು. ಇವತ್ತು ಅಂಥದ್ದೆಲ್ಲ ಆಗ್ತಿಲ್ಲ. ಹಾಗಾಗಿ ಎವ್ರಿಬಡಿ ಈಸ್ ಕನ್ಸ್ಟ್ರೇಂಟ್. ಹಾಗಾಗಿ ಒಂದು ಸ್ವಲ್ಪ ಚಾಲೆಂಜಿಂಗ್ ಎನ್ವೈರ್ಮೆಂಟ್ ಇದೆ. ಇವನ್ನೆಲ್ಲ ನೋಡಿ ಒಟ್ಟು ವಿದ್ಯಾರ್ಥಿಗಳ ಗಮನದಲ್ಲಿ ಇಟ್ಕೊಂಡು ಮೋಸ್ಟ್ ಆಫ್ ದೆಮ್ ಇವ್ರಿಗೆಲ್ಲರಿಗೂ ಇವತ್ತು ಯಾರಿಗೆ ಫೀಸನ್ನು ಇವತ್ತು ಭರಿಸ್ತಾ ಇದ್ದಾರೆ ಅಂದ್ಕೊಳ್ಳಿ ವಿದ್ಯಾರ್ಥಿಗಳು. ಹೆಚ್ಚು ಕಡಿಮೆ ಎಲ್ಲ ವಿದ್ಯಾರ್ಥಿಗಳಿಗೆ ಸೋಷಿಯಲ್ ವೆಲ್ಫೇರಿಂದ, ಬ್ಯಾಕ್ವರ್ಡ್ ಕ್ಲಾಸಿಂದ, ಮೈನಾರಿಟೀಸಿಂದ, ಬೇರೆ ಬೇರೆ ನಿಗಮದಿಂದ ಎಲ್ಲರಿಗೂ ಫೀಸ್ ರಿಯಂಬರ್ಸ್ಮೆಂಟ್ ಆಗ್ತಿರೋದು ಹೆಚ್ಚು ಕಡಿಮೆ ವಿದ್ಯಾರ್ಥಿಗಳಿಗೆಲ್ಲ
ಫೀಸ್ ರಿಯಂಬರ್ಸ್ಮೆಂಟ್ ಆಗ್ತಿದೆ. ಸರ್ ಇವಾಗ ಕಾಲೇಜ್ ಡಾಟಾ ಇದೆಯಾ ಸರ್? ಆಲ್ಮೋಸ್ಟ್ ಎಲ್ಲರಿಗೂ ಅದು ಹೇಳಿದ್ನಲ್ಲ, ಯಾರು ತೊಗೊಂಡಿಲ್ಲ ಅವ್ರು ಕಾಲೇಜ್ ಅಟೆಂಡ್ ಮಾಡೋಂಗಿಲ್ಲ ಸರ್. ಡಾಟಾ ಆಲ್ಮೋಸ್ಟ್ ಎಲ್ಲರೂ ಈಗ ಯಾರು ತೊಗೊಂಡಿಲ್ಲ ಅವ್ರು ಬರೋಂಗೇ ಇಲ್ಲ ಸರ್. ಎರಡು ಡೋಸ್ ಆಗಿಲ್ಲ ಟೀಚರ್ಸ್ ಅಟ್ಲೀಸ್ಟ್ 1 ಡೋಸ್ ಇವಾಗ ಯಾರು ತೊಗೊಂಡಿರೋದು ಈಗ ರೀಸೆಂಟಾಗಿ 1 ಡೋಸ್ ತೊಗೊಂಡಿರ್ತಾರೆ ಅಂದ್ಕೊಳ್ಳಿ, 2ನೇ ಡೋಸ್ ತೊಗೊಳ್ಳಿಕ್ಕೆ ಸಮಯ ಇದ್ದಾಗ ವಿ ಕಾಂಟ್ ಇನ್ಸಿಸ್ಟ್ ಫಾರ್ ಕೋವ್ಯಾಕ್ಸಿನ್ ತೊಗೊಂಡಿರ್ತಾರೆ ಅಂದ್ಕೊಳ್ಳಿ, ಕೋವ್ಯಾಕ್ಸಿನ್ ತೊಗೊಂಡಿದ್ರೆ ತಕ್ಷಣ ಅದು ಅವಧಿ ಮುಗಿದಿದ್ರೆ ಅದು 2nd ಡೋಸ್ ತೊಗೊಂಡಿರ್ಬೇಕು. ಸರಿಗೆ ನ್ಯೂ ಎಜುಕೇಷನ್ ಪಾಲಿಸಿ ಟೆಕ್ಸ್ಟ್ ರಿವೈಸ್ ಮಾಡಲಿಕ್ಕೆ ಪ್ರಾವಿಷನ್ ಇದೆ. ಖಂಡಿತ ಇದು ಯಾವಾಗಲೂ ಎಲ್ಲ ಕಾಲದಲ್ಲೂ ರಿವೈಸ್ ಮಾಡಲಿಕ್ಕೆ ಅವಕಾಶ ಇದೆಯಲ್ಲ ಸರ್, ಈಗಂತಲ್ಲ ಎಲ್ಲ ಕಾಲದಲ್ಲೂ ರಿವೈಸ್ ಮಾಡಲಿಕ್ಕೆ ಅವಕಾಶ ಇದೆ, ಇವತ್ತೆಲ್ಲ ಯಾವತ್ತಿದ್ರೂ ಇದೆ. ಬಟ್ ಇಲ್ಲೇನು ಅಂದರೆ ವ್ಯತ್ಯಾಸ ಅಂದರೆ ಮೌಲ್ಯಮಾಪನ ಮಾಡ್ತಿರೋಂಥದ್ದು ಮೊದಲು ಸಮೇಟಿವ್ ಅಸೆಸ್ಮೆಂಟಿಂದ ಫಾರ್ಮೇಟಿವ್ ಅಸೆಸ್ಮೆಂಟಿಗೆ ಚೇಂಜ್ ಓವರ್ ಆಗ್ತಿದೆ. ಸೊ ಅಸೆಸ್ಮೆಂಟ್ ಸಿಸ್ಟಮ್ಮೇ ಚೇಂಜ್ ಆಗ್ತಿರೋದ್ರಿಂದ ಕಲಿಕೆ ಆಗ್ತಿರೋಂಥ ರೀತಿ ನೀತಿನೂ ಬದಲಾವಣೆ ಆಗಬೇಕಾಗುತ್ತೆ. ಮೌಲ್ಯಮಾಪನ ಮಾಡೋಂಥ ರೀತಿಯೇ ಬದಲಾವಣೆ ಆದಾಗ ಕಲಿಕೆ ಯಾವ ರೀತಿ ಕಲಿಸುವಂಥದ್ದು ಪೆಡಗಾಗಿ ಸಿಸ್ಟಮ್ನೇ ಕಂಪ್ಲೀಟಾಗಿ ಚೇಂಜ್ ಆಗುವಂಥದ್ದಿದೆ. ಅದು ಚೇಂಜ್ ಆದಂಗೆ ಕಲಿಕೆಯಲ್ಲಿ ಭಾಳ ದೊಡ್ಡ ಸುಧಾರಣೆ, ಕಲಿಸುವಂಥ ರೀತಿ ನೀತಿನಲ್ಲಿ ಭಾಳ ದೊಡ್ಡ ಸುಧಾರಣೆಗಳನ್ನು ನಾವು ಕಾಣುವಂಥದ್ದಾಗ್ಬೋದು. ಗುಣಮಟ್ಟ ಅದನ್ನು ಹೇಳ್ದಲ್ಲ, ಅದು ಯಾವಾಗ ಬೇಕಾದ್ರೆ ಚೇಂಜ್ ಆಗಲಿಕ್ಕೆ ಅವಕಾಶ ಇದೆ. ಯಾವ ಸಂದರ್ಭದಲ್ಲೂ ಸಂಬಂಧಪಟ್ಟ ವಿಶ್ವವಿದ್ಯಾನಿಲಯಗಳು ಯಾವಾಗ ಬೇಕಾದ್ರೂ ಸಿಲೆಬಸನ್ನು, ಕಂಟೆಂಟನ್ನು, ಕರಿಕ್ಯುಲಮನ್ನು ರಿವೈಸ್ ಮಾಡಲಿಕ್ಕೆ, ರಿವ್ಯಾಂಪ್ ಮಾಡಲಿಕ್ಕೆ ಅವಕಾಶ ಇರುವಂಥದ್ದಿದೆ. ನಥಿಂಗ್ ಸ್ಟಾಪ್ಸ್ ದಮ್ ಫ್ರಮ್ ರಿವೈಸಿಂಗ್ ದ ಕರಿಕ್ಯುಲಮ್. ಸರ್, ಈಗ ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನು ವಿರೋಧ ಮಾಡಿ ಸಾಕಷ್ಟು ಸಂಘಟನೆಗಳಿವೆ. ಇವತ್ತು ಕೂಡ ಸಿಎಂನ ಕರೆದು ಅಂದರೆ ವಿದ್ಯಾರ್ಥಿ ಸಂಘಟನೆಗಳನ್ನ ಕರೆದು ಏನಾದರೂ ಅದರ ಮನವರಿಕೆ ಮಾಡೋದು ಮಾತಾಡೋದು. ಈಗಾಗಲೇ ನಾನೀಗ ಹೇಳ್ದಲ್ಲ, ವಿರೋಧ ಮಾಡಲಿಕ್ಕೆ ನಿಮಗೆ ಹೇಳಿ ಏನು ಪಾಯಿಂಟ್ ಇದೆ ಅಂತ ಕೇಳಿಬಿಡಿ, ನಾನು ಕೇಳೋಕ್ಕೆ ಇಷ್ಟಪಡ್ತೀನಿ. ಹೇಳಲಿಕ್ಕಿರ್ಬೋದು ಅಲ್ಲ, ಅದೇ ನಿಮ್ಮನ್ನೇ ಕೇಳ್ತೀನಿ. ಈಗೇನು ಇದ್ರು ನಿಮ್ಮ ಮೂಲಕನೇ ಈಗ ಸಂಘಟನೆಗಳಿಗೆ ಏನಾದರೂ ಇರ್ಬೋದು ನಿಮ್ಮ ಅಲ್ಲ ಪಾಯಿಂಟ್. ನಾನು ಇದುವರೆಗೂ ಯಾವುದೂ ಪಾಯಿಂಟ್ ನೋಡಲಿಲ್ಲ. ಯಾರು ಪಾಯಿಂಟು ಅವ್ರು ಹೇಳೋದೇನು ಅಂದರೆ ಕೇಂದ್ರ ಏರುತ್ತಿದೆ, ರಾಜ್ಯದ ಸ್ವಾಯತ್ತತೆ ಶಿಕ್ಷಣದ ನೀತಿಯಲ್ಲಿ ನಮಗಿದೆ. ಈಗ ಸ್ವಾಯತ್ತತೆ ಯೂನಿವರ್ಸಿಟಿಗೆ ಕೊಟ್ಟಿದ್ದೀವಿ, ನಾವೇನು ಕಂಟೆಂಟ್ ಡಿಸೈನ್ ಮಾಡ್ತಿಲ್ಲ. ಸಂಬಂಧಪಟ್ಟ ಎಲ್ಲ ವಿಶ್ವವಿದ್ಯಾನಿಲಯ ನಿಶ್ಚಯ ಮಾಡೋಂಥದ್ದಾಗುತ್ತೆ, ಏನು ಕಲಿಬೇಕು, ಏನು ಕಲಿಸ್ಬೇಕು ಅನ್ನೋಂಥದ್ದನ್ನ ಸ್ವಾಯತ್ತತೆ ಸಂಬಂಧಪಟ್ಟ ವಿಶ್ವವಿದ್ಯಾನಿಲಯಕ್ಕೆ ಇರುತ್ತೆ. ಇನ್ನು ಮುಂದಿನ ದಿನದಲ್ಲಿ ಯಾವ್ಯಾವ ಕಾಲೇಜು ಸ್ವಾಯತ್ತತೆಯನ್ನು ಪಡ್ಕೋತಾರೆ ಆ ಕಾಲೇಜಿನವ್ರಿಗೂ ಸ್ವಾಯತ್ತತೆಯನ್ನು ಪಡ್ಕೊಂಡು ಅವ್ರಿಗೇನು ಶಿಕ್ಷಣ ಕೊಡಬೇಕು ಅಧಿಕಾರ ಸಂಬಂಧಪಟ್ಟ ವಿಶ್ವವಿದ್ಯಾನಿಲಯಕ್ಕೆ ಮತ್ತು ಸಂಸ್ಥೆಗಳಿಗೆ ಅಧಿಕಾರ ಇರುವಂಥದ್ದು ಇರುತ್ತೆ. ಹಾಗಾಗಿ ಎಲ್ಲೋ ಒಂದು ಕಡೆ ಏರೋದು, ಇನ್ನೊಂದು ನಮ್ಮ ಸ್ವಾತಂತ್ರ್ಯವನ್ನು ಕೇಂದ್ರ ಸರ್ಕಾರ ತೊಗೊಂಡ್ಬಿಟ್ಟಿದ್ದಾರೆ, ಇಂಥ ಹೇಳಿಕೆಗಳು ಕೇಳೋ ಬರ್ತಿದ್ದಾವೆ. ಇಂಥದ್ದು ಯಾವುದು ಸತ್ಯಕ್ಕೆ ದೂರವಾಗಿರುವಂಥದ್ದು. ಇಲ್ಲೆಲ್ಲ ಸುಧಾರಣೆಗಳನ್ನೇ ಕಾಣುವಂಥದ್ದಿದೆ. ಇಲ್ಲಿ ಯಾವುದು ವಿದ್ಯಾರ್ಥಿಗಳ ವಿರೋಧವಾಗಿರುವಂಥ ಒಂದೇ ಒಂದು ಅಂಶವೂ ಇಲ್ಲ. ಈಗ CET ರಿಸಲ್ಟು ಸೆಪ್ಟೆಂಬರ್ 20ರಂಗೆ ನಾವು ಕೊಡ್ತೀವಿ ಅಂತ ಗುರಿ ಇಟ್ಕೊಂಡಿದ್ದೀವಿ. ಅದು ಕೊಡುವಂಥದ್ದಾಗುತ್ತೆ. ತದನಂತರ ಎಲ್ಲ ಡಾಕ್ಯುಮೆಂಟ್ಸ್ಗಳು ಅಪ್ಲೋಡ್ ಮಾಡೋವಂಥದ್ದಾಗುತ್ತೆ, ಮತ್ತು ವೆರಿಫಿಕೇಷನ್ ಮತ್ತು ಅಪ್ಲೋಡ್ ಮಾಡೋವಂಥದ್ದು, ಮತ್ತು ಆನ್ಲೈನ್ನಲ್ಲೇ ಕೌನ್ಸಿಲಿಂಗ್ ಆಗುವಂಥದ್ದಾಗುತ್ತೆ. ಮಾಪಪ್ ರೌಂಡ್ಸ್ ಮಾತ್ರ ಫಿಸಿಕಲ್ ರೌಂಡ್ನಲ್ಲಿ ಆಗುತ್ತೆ. ಮ್ಯಾನೇಜ್ ಮಾಡೋಕ್ಕೇನು ಸ್ಟ್ಯಾಚ್ಯೂಟ್ ಏನು ಸಮಸ್ಯೆ ಬರುವಂಥದ್ದು ಏನೂ ಇಲ್ಲ. ಸಮಸ್ಯೆ ಇರುವಂಥದ್ದು ಯಾವ್ದಾರ ನೇಮಕ ಮಾಡಲಿಕ್ಕೆ ಬೇಕಾಗಿರುವಂಥ ಸ್ಟ್ಯಾಚ್ಯೂಟ್ಸ್ಗಳಾಗಲಿ, ಬೇರೆ ಬೇರೆ ಅವಶ್ಯಕತೆ ಇರುವಂಥ ಸ್ಟ್ಯಾಚ್ಯೂಟ್ಸ್ಗಳು ಕಾಲೇಜ್ ಪ್ರಾರಂಭ ಮಾಡೋಕ್ಕೇನು ಸಮಸ್ಯೆ ಆಗೋಂಥ ಏನೂ ಇಲ್ಲ. ಏನೇ ಸ್ಟ್ಯಾಚ್ಯೂಟ್ಸ್ ಪ್ರಪೋಸಲ್ಗಳು ನಮ್ಮ ಮುಂದೆ ಬಂದರೆ ನಮ್ಮ ಆಡಳಿತದಲ್ಲಿ ಯಾವುದೇ ಫೈಲ್ಸ್ಗಳು ನಿಮ್ಗೆ ಹೇಳಬೇಕು ಅಂದರೆ ಹಿಂದೆ ಬಂದಿರೋವಂಥದ್ದು ಇರಲ್ಲ. ಏನೇ ಕ್ಲಾರಿಫಿಕೇಷನ್ ಇದ್ದರೆ ಕೇಳ್ಕೊತೀವಿ ಹೊರತು ವಿಲೇವಾರಿ ಆಗೋರಲ್ಲಿ ತಕ್ಷಣ ಮಾಡೋವಂಥದ್ದು ನಮ್ಮ ಇಲಾಖೆಯಲ್ಲಿ ಆಗ್ತಿರೋವಂಥದ್ದಿದೆ. ಸಂಪೂರ್ಣವಾಗಿ ಸ್ಪಂದಿಸಿ ಇವರಿಗೆ ಬೆನ್ನೆಲುಬಾಗಿ ನಿಂತು ಸಹಕಾರವನ್ನು ಕೊಟ್ಟು ಗುಣಮಟ್ಟವನ್ನು ಹೆಚ್ಚಿಸಲಿಕ್ಕೆ ಸರ್ಕಾರ ಸಂಪೂರ್ಣವಾಗಿ ಎಲ್ಲ ವಿಶ್ವವಿದ್ಯಾನಿಲಯ ಬೇರೆ ಪ್ರೈವೇಟ್ ಕಾಲೇಜುಗಳಾದರೆ ಅವರ ಮೇಲೆ ಅಧಿಕಾರ ಚಲಾಯಿಸಲಿಕ್ಕೆ ಹೋಗ್ತಾರೆ. ನಿಮ್ಮದು ಸ್ಟ್ಯಾಟ್ಯೂಟ್ ಕ್ಲಿಯರ್ ಆಗಲಿಲ್ಲ, ರೆಗ್ಯುಲೇಷನ್ಸ್ ಕ್ಲಿಯರ್ ಆಗಲಿಲ್ಲ, ಕೋರ್ಸ್ ಆಗಿ ಕೊಡ್ತೇವೆ. ಆದರೆ ಅದು ಯೂನಿವರ್ಸಿಟಿ ಅಂಡರ್ ಬರೋ ಕಾನ್ಸ್ಟಿಟ್ಯೂಟ್ ಕಾಲೇಜುಗಳು ಅಪ್ಲೈ ಆಗುತ್ತಿಲ್ಲ ಸರ್. ಯಾವುದೂ ಹೊಸ ಕೋರ್ಸ್ಗಳು ಸ್ಟಾರ್ಟ್ ಆಗಬೇಕು ಅಂದರೆ ಸರ್ಕಾರದ ಪರ್ಮಿಷನ್ ತೊಗೊಂಡೇ ಕೋರ್ಸ್ ಸ್ಟಾರ್ಟ್ ಆಗುತ್ತೆ. ಯಾವುದು ಸರ್ಕಾರದಲ್ಲಿ ಪರ್ಮಿಷನ್ ತೊಗೊಂಡಿಲ್ಲ ಆ ಕೋರ್ಸಸ್ ಇನ್ಸ್ಟಿಟ್ಯೂಟ್ ಮಾಡೋಕ್ಕೆ ಆಗಲ್ಲ. ಎಲ್ಲ ಕೋರ್ಸಸ್ ಯಾವುದೇ ವಿಶ್ವವಿದ್ಯಾನಿಲಯದಲ್ಲಿ ಕೋರ್ಸಸ್ ಆಫರ್ ಮಾಡ್ತಿದ್ದಾರೆ ಅಂದರೆ ಸಂಪೂರ್ಣವಾಗಿ ಸರ್ಕಾರದಿಂದ ಪರ್ಮಿಷನ್ ತೊಗೊಂಡೇ ಆಫರ್ ಮಾಡ್ತಿದ್ದಾರೆ. ಅಲ್ಲ, ಈ ಕಾಲೇಜು ಕೋರ್ಸ್ ಯಾವ ಕೋರ್ಸ್ ಕೊಟ್ಟಿರೋದೆಲ್ಲ ಇನ್ಸ್ಟಿಟ್ಯೂಟ್ ಆಗಿರೋದೆ, ಎಲ್ಲ ಆಗಿರೋದೆ. ಇನ್ಸ್ಟಿಟ್ಯೂಟ್ ಆಗಿಲ್ಲ ಅಂದರೆ ನಡೆಸ್ಲಿಕ್ಕೆ ಆಗಲ್ಲ.
ಸ್ಟ್ಯಾಚ್ಯೂಟ್ಸ್ ಎಲ್ಲನೂ ಮಾಡಿಕೊಡ್ತಿದ್ದೀವಿ, ಸ್ಟ್ಯಾಚ್ಯೂಟ್ಸ್ ಮಾಡಿಕೊಡ್ತೀವಿ. ಕೋರ್ಸ್ ಅಪ್ರೂವಲ್ಲು ಅಲ್ಲ, ಕೋರ್ಸ್ ಅಪ್ರೂವಲ್ಗೂ ಅದಕ್ಕೇನು ಕಾಯಲ್ಲ. ಕೋರ್ಸ್ ಅಪ್ರೂವಲ್ಲು ಯಾವುದೇ ಪ್ರಪೋಸಲ್ ಬಂದ್ರೂ ಹೊಸ ಹೊಸ ಕೋರ್ಸ್ಗಳು ಯಾವ್ದು ಬಂದ್ರೂ ಅಪ್ರೂವ್ ಮಾಡಿಕೊಡುವಂಥದ್ದಾಗುತ್ತೆ. ಇಲ್ಲಿ 3-5 ವರ್ಷ ಆದ ಕಾಲೇಜ್ ಇನ್ನೂ ಯಾವುದು ಉಳ್ಕೊಂಡಿದೆ ಅದು ನೆಲ್ಲಿಯಾಡಿ ಮತ್ತು ಇದಾವೆಲ್ಲ ಅದು ನಮ್ಮ ಆ್ಯಕ್ಟಲ್ಲಿ ಅಮೆಂಡ್ ಆಗಿ ಈಗ ಮಾಡಿದ್ದೀವಿ. ಆ್ಯಕ್ಟಲ್ಲಿ ಮಾಡಿಕೊಟ್ಟಿದ್ದೀವಿ. ಮಾಡಿ ಈಗ ಕರ್ನಾಟಕ ಈಗ ನಮ್ಮ ಆ್ಯಕ್ಟ್ ಇವಾಗೇನು ಕಳೆದ 1.5 ವರ್ಷದಿಂದ ಆ್ಯಕ್ಟ್ ಅಮೆಂಡ್ ಮಾಡಿದ್ವು, ಕಾನ್ಸ್ಟಿಟ್ಯೂಂಟ್ ಕಾಲೇಜ್ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಬಿಟ್ಟಿದ್ದೀವಿ. ಆ್ಯಕ್ಟಲ್ಲೇ ಮಾಡಿಕೊಟ್ಟಿದ್ದೀವಿ. ಈಗ ಮೊನ್ನೆ ರೀಸೆಂಟ್ ಮಾಡಿರೋದು. ಹೌದು. ಈಗ ಮೊನ್ನೆ ಇಲ್ಲ ಆಗಲಿ ಒಂದು ಮಂತ್ ಏನಾಗಿದೆ? ಇಲ್ಲಪ್ಪ, ಮೋರ್ ದೆನ್ ಇಯರ್, ಆಗಿದೆ. ಮೋರ್ ದೆನ್ 1 ವರ್ಷದ ಮೇಲೆ ಆಯಿತು. ಈಗ ಕಾಲ ಕಳೆಯೋದೇ ಗೊತ್ತಾಗಲ್ಲಂತೆ, ಹಾಗಾಗಿದೆ. ಸರ್ ಇವತ್ತು ಇವರು ಪ್ರೊಟೆಸ್ಟ್ ಮಾಡ್ತಾರೆ ಅಂತ ಹೇಳಿ ಪ್ರೊಟೆಸ್ಟ್ ಆಯ್ತು ನಿಮಗೆ ಭದ್ರತೆ ಬೇಕೇ ಬೇಕಲ್ವಾ? ಗೊಂದಲ, ಒಂದು ಕಾರ್ಯಕ್ರಮ, ಒಂದು ವ್ಯವಸ್ಥೆ ನಡೀತಿರ್ಬೇಕಾದ್ರೆ ಭದ್ರತೆ ಆಶೆ ಏನಿಲ್ಲ, ಯಾರಿಗೂ ತೊಂದರೆ ಕೊಡಬೇಕು ಅಂತಲ್ಲ, ಶಾಂತಿಯುತವಾಗಿ ಆಗಿರಬೇಕು, ಶಾಂತಿಯುತವಾಗಿ ನಡಿಬೇಕು ಅನ್ನೋಂಥ ಉದ್ದೇಶದಿಂದ ಲಾ ಆ್ಯಂಡ್ ಆರ್ಡರ್ ಕಾಪಾಡಲಿಕ್ಕೋಸ್ಕರ ಮಾಡಿರೋಂಥದ್ದು. ಯಾರಿಗೇ ಅನಾನುಕೂಲತೆ, ತೊಂದರೆ, ಸಮಸ್ಯೆಗಳು ನಿರ್ಮಾಣ ಮಾಡಲಿಕ್ಕಲ್ಲ. ಒಂದು ಲಾ ಆ್ಯಂಡ್ ಆರ್ಡರ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಅಲ್ವಾ? ಗೊಂದಲಕ್ಕೆ ಏನಿದ್ರು ಅವರು ತಿಳಿಸುವಂಥ ರೀತಿ ನೀತಿಗೆ ಅವಕಾಶ ಇದೆ, ಗೊಂದಲಕ್ಕೆ ಅವಕಾಶ ಬೇಡ ಅನ್ನೋಂಥದ್ದು ಅಷ್ಟೇ. ಸಮಾಜ, ಪ್ರಜಾಪ್ರಭುತ್ವದಲ್ಲಿ ಎಲ್ಲರಿಗೂ ಹಕ್ಕಿದೆ, ಅಧಿಕಾರ ಇದೆ. ಎಲ್ಲೆಲ್ಲಿ ರಿಸರ್ವೇಷನ್ ಇದೆ, ಸಮಸ್ಯೆಗಳಿದೆ, ಪಾರದರ್ಶಕವಾಗಿ ಹೇಳಿ ಮಾತಾಡ್ದಂಗೆ ಅವರು ಮಾತಾಡ್ಬೋದಪ್ಪ. ಎಲ್ಲಿ ಸಮಸ್ಯೆ ಇದೆ ಅಂತ ಮಾತಾಡ್ಬೋದು. ಅದನ್ನು ಸ್ವೀಕರಿಸ್ಲಿಕ್ಕೆ ತಯಾರಿದ್ದೀವಿ. ಸರ್ಕಾರ ಜನಪರವಾಗಿ ಇರೋದು, ಜನಕ್ಕೆ ವಿರೋಧವಾಗಿ ಈ ಸರ್ಕಾರ ಇರಲ್ಲ, ಜನಪರವಾಗಿ ಇದೆ.